ಇವೆಂಟ್ ಚೆನ್ನಾಗಿ ಮಾಡಿದ್ದಾರೆ ಆ ತರ ಇರ್ಬೇಕು. ಆ ತರ ಇದ್ರೆ ನಮ್ಗೆ ನೆಕ್ಸ್ಟ್ ಈವೆಂಟ್ ಸಿಗಕ್ಕೂ ಈಸಿ ಆಗುತ್ತೆ, ನಾವು ಗ್ರೋತ್ ಆಗೋಕ್ಕೂ ಈಸಿ ಆಗುತ್ತೆ, ಕ್ಲೈಂಟ್ ಕಳ್ಕೊಳ್ಳಲ್ಲ, ಸ್ವಲ್ಪ ಗ್ರೋ ಆಗ್ತೀವಿ. ಅದಾದ್ಮೇಲೆ ಗ್ಲಿಟರ್ ಪ್ಯಾನಲ್ ಹೇಳ್ಕೊಟ್ರು ಜಯಂತ್ ಸರ್. ಅದು ಯಾವ ತರ ಸೆಟಪ್ ಮಾಡ್ಬೇಕು, ಯಾವ ತರ ಪ್ಯಾಟರ್ನ್ ಇದೆ, ಯಾವ ತರ ಟ್ಯಾಗ್ ಮಾಡ್ಬೇಕು, ಅದನ್ನ ಟೈಟ್ ಆಗಿ ಯಾವ ತರ ಮಾಡ್ಬೇಕು, ಅವು ಕಲರ್ಸ್ ಚೇಂಜ್ ಆಗುತ್ತಲ್ಲ, ಗ್ಯಾಪ್ ಎಲ್ಲ ಬರುತ್ತೆ, ಆ ಗ್ಯಾಪ್ ಎಲ್ಲ ಯಾವ ತರ ಫಿಲ್ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ತಿರ್ಗಾ ಅದ್ರಲ್ಲಿ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ, ಲೈಟಿಂಗ್ಸ್ ಪ್ರಕಾರ ಅದು ಕಲರ್ ಚೇಂಜ್ ಆಗುತ್ತೆ, ರೆಂಜ್ ಕಲರ್ ಅದು ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಚೇಂಜಸ್ ಆಗೋದನ್ನ. ಆ ತರ ಟ್ಯಾಗ್ ಮಾಡೋದು, ಮೇಲ್ಗಡೆ ಅದು ಎಷ್ಟು ಗ್ಯಾಪ್ ಇರಬೇಕು, ಎಷ್ಟರಲ್ಲಿ ಲೆಂತ್ ಅಲ್ಲಿ ಇರ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು. ಒಂದು ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇಲ್ಲ, ಏನ್ ಡಿಫ್ರೆನ್ಸ್, ಏನಕ್ಕೆ ಡಿಫ್ರೆನ್ಸ್ ಆಯ್ತದು ಅಂದ್ರೆ ನಾವು ಟೈ ಮಾಡ್ಬೇಕಾದ್ರೆ ನಾವು ಕರೆಕ್ಟ್ ಆಗಿ ಮಾಡಿದಿರಿಲ್ಲ, ಟೈ ಕರೆಕ್ಟ್ ಇದೆ, ಇಲ್ಲಿ ಗ್ಯಾಪ್ ಇದೆ ಅಲ್ಲ ಇಲ್ಲಿ. ಅದೇ ಸರ್, ನಾವು ಮೇಲ್ಗಡೆ ತಗೋಬೇಕು, ಅಲ್ಲಿ ನಾವು ಬಲೂನ್ ಸೆಟಪ್ ಮಾಡಿದ್ರೆ ಅದು ಗ್ಯಾಪ್ ಕಾಣಿಸಲ್ಲ. ನಾವು ಬಲೂನ್ ಅರೇಂಜ್ಮೆಂಟ್ ಬಲೂನ್ ಸೆಟಪ್ ಮಾಡಿದ್ರೆ ಕಾಣುತ್ತಲ್ಲ, ಅವಾಗ ಏನ್ ಮಾಡೋದು? ಅದನ್ನ ನಾವು ಈ ತರ ಉಲ್ಟಾ ಹಾಕೋಬಹುದು, ಉಲ್ಟಾ ಹಾಕಬಹುದಾ? ಅದನ್ನ ಅವಾಗ ಸೆಟಪ್ ಆಗುತ್ತೆ, ಆಪ್ಷನ್ ಇದೆ ಅದ್ರಲ್ಲಿ. ಓಕೆ.